ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಈ ದಿನದ ಒಂದು ಸಣ್ಣ ಧ್ಯಾನಕ್ಕಾಗಿ ಆರಿಸ್ಕೊಂಡಂಥ ಭಾಗವು ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಿಯರೇ, ನಾವಿಲ್ಲಿ ಯೌವನದಲ್ಲೇ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಯೌವನ ಪ್ರಾಯದಲ್ಲಿ ಏನಿರುತ್ತೆ ಅಂದರೆ ಬಲವು ಹಾಗೂ ನಾನು ಏನು ಬೇಕಾದರೂ ಒಂದು ಸಾಧನೆ ಮಾಡಬಲ್ಲೆ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಹಾಗೂ ನನಗೆಲ್ಲ ಗೊತ್ತಿದೆ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ, ಮೇಲಾಗಿ ಆ ಯೌವನಸ್ಥನು ತನ್ನ ಮೇಲೇನೆ ಒಂದು ನಂಬಿಕೆ ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಒಂದು ಉರುಪಿನಲ್ಲಿ ಆತನು ಜೀವಿಸ್ತಾ ಇರ್ತಾನೆ. ಅಂದರೆ ಆತನಿಗೆ ಆ ಒಂದು ಸಮಯದಲ್ಲಿ ಬೇರೆ ಯಾರ ಒಂದು ಸಹಾಯವಾಗಲಿ ಅಥವಾ ಒಂದು ಅವರ ಒಂದು ಮಾರ್ಗದರ್ಶನವಾಗಿರಲಿ ಬೇಕು ಅಂತ ಆತನಿಗೆ ಅನಿಸೋದಿಲ್ಲ. ತಾನೇ ರಾಜ, ತಾನೇ ಎಲ್ಲ ಅನ್ನುವಂಥ ಒಂದು ಆತ್ಮಸ್ಥೈರ್ಯದ ಒಂದು ಅವಸ್ಥೆಯಲ್ಲಿರ್ತಾನೆ. ಇಲ್ಲಿ ವಾಕ್ಯವು ಹೇಳುವಂಥದ್ದೇನೆಂದರೆ, ಅಂಥ ಒಂದು ಉತ್ತುಂಗದಲ್ಲಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿನೇ ನೀನು ದೇವರನ್ನು ನೀನು ಸ್ಮರಿಸು ಅನ್ನುವಂಥದ್ದನ್ನು ಇಲ್ಲಿ ಪ್ರಸಂಗಿಯು ಒತ್ತಿ ಹೇಳ್ತಾನೆ. ಪ್ರಿಯರೇ, ನಾವಿಲ್ಲಿ ಇನ್ನೊಂದು ನಾವು ಸ್ಮರಿಸಬೇಕಾದಂಥದ್ದು ಏನಂದರೆ, ಈ ಒಂದು ವಾಕ್ಯ ಬರೆದಿರುವಂಥದ್ದು ಸೊಲೊಮೋನನು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೊಲೊಮೋನನು ತನ್ನ ಒಂದು ರಾಜ್ಯಾವಸ್ಥೆಯಲ್ಲಿ ಅಂದರೆ ರಾಜ್ಯವನ್ನು ಆಳುವಂಥ ಒಂದು ಸಮಯದಲ್ಲಿ ಆತನಿಗೆಲ್ಲ ಒಂದು ಸುಖ ಸಂಪತ್ತುಗಳು ಆತನಿಗಿತ್ತು. ಎಲ್ಲದನ್ನು ಆತನು ಅನುಭವಿಸಿದ್ದ. ಆದರೆ ಆತನು ಮಾಡಿದಂಥ ಒಂದು ದೊಡ್ಡ ತಪ್ಪು ಏನು ಅಂತಂದರೆ, ತನ್ನ ಒಂದು ಯೌವನಸ್ಥದ ಒಂದು ಪ್ರಾಯದಲ್ಲಿ ದೇವರನ್ನ ಬಿಟ್ಟು ಅಂದರೆ ಯೆಹೋವನನ್ನ ಬಿಟ್ಟು ತನ್ನ ಒಂದು ಮೋಜು ವಿಲಾಸದಲ್ಲೇ ಅಂದರೆ ಲೌಕಿಕದ ಒಂದು ವಿಚಾರಗಳಲ್ಲೇ ತನ್ನನ್ನು ತಾನು ತೋಡಿಸಿಕೊಂಡು ದೇವರನ್ನ ಮರೆತು ತನ್ನ ಒಂದು ಇಳಿ ಅವಸ್ಥೆಯಲ್ಲಿ ಆತನು ಬಹಳಷ್ಟು ಒಂದು ಸಂಕಟದ ಒಂದು ಸಮಯವನ್ನು ಅಥವಾ ಅನುಭವಗಳನ್ನು ಆತನು ಅನುಭವಿಸಿದ. ಪ್ರಿಯರೇ, ನಾವು ನಮ್ಮ ಒಂದು ಜೀವಿತದಲ್ಲೂ ಸಹ ನಾವು ಇದನ್ನೇ ನಾವು ಗಮನಿಸಬೇಕಾಗಿದೆ. ದೇವರು ನಮಗೆ ಬಲ, ಐಶ್ವರ್ಯ, ಜ್ಞಾನ ಹಾಗೂ ಕುಟುಂಬ ಹಾಗೂ ಕೆಲಸ ಕಾರ್ಯಗಳು ಎಲ್ಲದನ್ನು ಒದಗಿಸಿದಾಗ ನಾವು ಅದನ್ನು ಒದಗಿಸಿದಂಥ ದೇವರನ್ನ ನಾವು ಬಿಟ್ಟು ಆ ಒದಗಿಸಿದಂಥ ವಸ್ತುಗಳ ಮೇಲೆ ನಾವು ನಂಬಿಕೆಯನ್ನು, ನಮ್ಮೊಂದು ವಿಶ್ವಾಸಗಳನ್ನು ನಾವು ಇಟ್ಕೊಂಡ್ಬಿಟ್ಟು ನಾವು ಜೀವಿಸೋದಾದರೆ ನಾವು ಮುಂದಿನ ಒಂದು ಕಾಲದಲ್ಲಿ ಅಂದರೆ ನಮ್ಮ ಒಂದು ದೀನಾವಸ್ಥೆಯಲ್ಲಿ ಬಂದಾಗ ಬಹಳ ಒಂದು ಕಷ್ಟದ ಒಂದು ಸಮಯ ಆಗಿರುತ್ತೆ ಅದು. ಇಲ್ಲಿ ನಾವು ಈ ಒಂದು ಪ್ರಸಂಗಿಯ ಮುಂದಿನ ಒಂದು ವಾಕ್ಯಗಳಲ್ಲೇ ನಾವು ನೋಡ್ತೇವೆ. ಅದು ಹೇಗಿರುತ್ತೆ ಅಂತಂದರೆ, ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯು ಕೂಡ ಭಾರವಾಗುವುದು. ಅಂದರೆ ಈ ಥರ ಒಂದು ಸಣ್ಣ ಸಣ್ಣ ಒಂದು ವಿಚಾರಗಳು ಸಹ ನಮಗೆ ಭಾರವಾಗುತ್ತೆ ಹಾಗೂ ವಿಪರೀತವಾದಂಥ ಒಂದು ನೋವಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಸೊ ಹಾಗಾಗಿ ನಮಗೆ ಪ್ರಸಂಗಿ ಹೇಳುವ ಹಾಗೆ ನಮಗೆಲ್ಲ ಇದ್ದಾಗಲೇ ನಾವು ದೇವರ ಒಂದು ಆಜ್ಞೆಗಳನ್ನು ಕೈಗೊಂಡು ಅದ್ರ ಪ್ರಕಾರ ದೇವರಲ್ಲಿ ನಾವು ಭಯಭಕ್ತಿಯನ್ನು ಇಟ್ಕೊಂಡು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದುಕೊಂಡು ಆತನಿಗೆ ನಾವು ಮಕ್ಕಳಾಗಿ ಜೀವಿಸೋದಾದರೆ ನಮ್ಮ ಒಂದು ಇಳಿ ಅವಸ್ಥೆಯಲ್ಲೂ ಸಹ ಆತನು ನಮ್ಮನ್ನು ಸಹಾಯಕ್ಕಿರ್ತಾನೆ. ನಮ್ಮ ಒಂದು ಏನು ಕಷ್ಟಗಳಿಗಾಗಲಿ ನೋವಿಗಾಗಲಿ ಆತನು ಒಂದು ಸಮಾಧಾನವನ್ನು ನೀಡುವ ಆತನಾಗಿದ್ದಾನೆ. ತಂದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 992026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.